ನಾನು ಡಾಕ್ಟರ್ ಪವಿತ್ರ, ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಸೈಕ್ಯಾಟ್ರಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಮಸ್ಕಾರ, ನನ್ನ ಹೆಸರು ನಂದಿನಿ ಶ್ರೀಶ. ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಯೋಗ ಚಿಕಿತ್ಸಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಂದಿನಿ ಅವರೇ, ಈಗ ಯೋಗ ಅಂದರೆ ಏನು, ಅದರಿಂದ ಮುಂದಿಂದ ಶುರು ಮಾಡೋಣ. ಯೋಗ ಅಂದರೆ ಏನು? ಯೋಗ ಅಂದರೆ ಅದು ಒಂದು ಮೂಲ ಪದ ಬಂದು ಯುಜ್ ಅನ್ನೋದು ಹೇಳುತ್ತೆ. ನಮ್ಮ ಯೋಗ ಗ್ರಂಥಗಳಲ್ಲಿ ಯುಜ್ ಅಂದರೆ ಟು ಜಾಯಿನ್, ಸೇರುವಿಕೆ ಅಂದರೆ ಏನು ಅಂದರೆ ಒಂದು ಅರ್ಥದಲ್ಲಿ ಜೀವಾತ್ಮ ಪರಮಾತ್ಮ. ಇವೆಲ್ಲ ತುಂಬ ಹೆವಿ ವರ್ಡ್ಸ್, ಇದೆಲ್ರಿಗೂ ಕ್ಯಾಚ್ ಆಗೋಲ್ಲ. ನಮ್ಮ ಭಾಷೆಗಳಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ದೇಹ ಮತ್ತು ಮನಸ್ಸು, ನಾವು ಇಲ್ಲಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ಬೋದು, ಎಲ್ಲೋ ಇದು ಇನ್ಯಾವುದೋ ಜಾಗದ ಬಗ್ಗೆ ಯೋಚನೆ ಮಾಡೋದು. ಸೊ ಮನಸ್ಸು ದೇಹನ ಒಂದೇ ಕಡೆ ತರೋವಂಥ ಕ್ರಮಕ್ಕೆ ಯೋಗ ಅಂತ ಹೇಳ್ಬೋದು. ಯೋಗದಲ್ಲಿ ಸುಮಾರು ಥರ ಇದೆ. ಯೋಗ ಅಂದಿದ ತಕ್ಷಣ ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಶೀರ್ಷಾಸನ ಮಾಡೋದು, ಸರ್ವಾಂಗಾಸನ ಮಾಡೋದು, ಥರ ಅಡ್ವಾನ್ಸ್ ಆಸನ ಮಾಡೋದು. ಇವಾಗೆಲ್ಲ ಇನ್ಸ್ಟಾಗ್ರಾಮ್ ಬಂದಮೇಲೆ ತುಂಬ ಥರ ವೆರೈಟಿ ಆಫ್ ಪೋಸ್ಟರ್ಸ್ ಬಂದ್ಬಿಟ್ಟಿದೆ, ಅದೇ ಯೋಗ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಯೋಗದಲ್ಲಿ ತುಂಬ ವಿಶಾಲವಾದ ಸಬ್ಜೆಕ್ಟ್ ಅದು. ಸೊ ಹಾಗಿದ್ರೆ ಯೋಗ ಎಲ್ಲರೂ ಮಾಡ್ಬೋದಾ? ಖಂಡಿತ ಎಲ್ಲರೂ ಮಾಡ್ಬೋದು. ಒಂದು ಉದಾಹರಣೆ ಕೊಡಬೇಕಂದ್ರೆ, ನಮ್ಮಲ್ಲಿ ಇಲ್ಲಿ ICUಲಿ ಪೋಸ್ಟ್ ಸರ್ಜಿಕಲ್ ವಾರ್ಡ್ ಒಂದಿರುತ್ತೆ, ಪ್ರೀ ಸರ್ಜಿಕಲ್ ವಾರ್ಡ್ ಅಂತ. ಅಂದರೆ ಒಬ್ಬರು ಸರ್ಜರಿಗೆ ಹೋಗೋಕ್ಕೆ ರೆಡಿ ಆಗಿರ್ತಾರೆ, ಅವ್ರ ಜೊತೆಗೆ ಯಾರೂ ಇರಲ್ಲ. ಸರ್ಜರಿ ಆದಮೇಲಾದರೆ ಸ್ವಲ್ಪ ಬಂದು ನೋಡ್ತಾ ಇರ್ತಾರೆ. ಸರ್ಜರಿ ಮುಂಚೆ ಅವರಿಗೆ ಉಪವಾಸದಲ್ಲಿ ಇಟ್ಬಿಟ್ಟು ಅವ್ರು ಪಾಪ ವೆಯ್ಟ್ ಮಾಡ್ತಾ ಇರ್ಬೇಕು. ಅವಾಗ ನಾನು ಅಲ್ಲಿ ವಿಸಿಟ್ ಮಾಡಿದಾಗ ತುಂಬ ಒಂಥರ ಅವರಿಗೆ ಏನಾರು ಮಾಡ್ಬೋದಾ ಅಂತ ಹೋಗಿ, ನಮ್ಮ ಗುರುಗಳು ಡಾಕ್ಟರ್ SN ಓಂಕಾರ್ ಅಂತ, ಅವರು ಇಲ್ಲಿ ಡಾಕ್ಟರ್ ಶ್ರೀನಾಥ್ ಅವ್ರ ಜೊತೆಗೆ ಆಸ್ಪತ್ರೆ ಶುರು ಆದಾಗಿಂದ ಯೋಗದಲ್ಲಿ ತರಗತಿಗಳು ತೊಗೊಳ್ತಾಯಿದ್ರು. ಆಮೇಲೆ ಅವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು, ಹೌದು ಕೆಲವು ಮುದ್ರೆಗಳು ಮಾಡಿಸ್ಬೋದು ನಾವು ಅವರಿಗೆ ಅಂತ. ಯಾಕಂದರೆ ಅವರು ಆ ಆತಂಕದ ಪರಿಸ್ಥಿತಿಲಿ ಯಾರೂ ಮಾತಾಡೋಕ್ಕೂ ಇಲ್ಲದಿದ್ದಾಗ ನಾವೇನು ಮಾಡಿದ್ವಿ, ಅಲ್ಲಿ ಹೃದಯ ಮುದ್ರಾ ಅಂತ ಒಂದು, ಇದು ಸಿಂಪಲ್ ಮುದ್ರಾ. ಇದು ಇಂಡೆಕ್ಸ್ ಫಿಂಗರ್ ಟು ದ ರೂಟ್ ಆಫ್ ದ ತಮ್, ರಿಂಗ್ ಫಿಂಗರ್ ಆ್ಯಂಡ್ ದ ಮಿಡಲ್ ಫಿಂಗರ್ ಟು ದ ಟಿಪ್ ಆಫ್ ದ ತಮ್. ತೋರ್ಬೆರಳು ಹೆಬ್ಬೆಟ್ಟಿನ ಮೂಲಕ್ಕೆ, ಉಂಗುರದ ಬೆರಳು ಮಧ್ಯದ ಬೆರಳು ಹೆಬ್ಬೆಟ್ಟಿನ ತುದಿಗೆ. ಸುಮ್ಮನೆ ಹೀಗೆ ಇಟ್ಕೊಳ್ಳೋದು, ನೋಡೋದಕ್ಕೆ ನಿಮ್ಮ ಹೃದಯ ಥರನೇ ಕಾಣುತ್ತೆ. ಇದೇನು ಮಾಡುತ್ತಂದರೆ ಸ್ವಲ್ಪ ಈ ಆತಂಕ ಆಗೋದು, ಭಯ ಆಗೋದು, ಆ ಥರದ್ದೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ. ಇದನ್ನು ಇನ್ನೊಂದು ನಾವು ಆಮೇಲೆ ನಾವು ಅಲ್ಲಿ ಪ್ರಯೋಗ ಮಾಡಿದ್ಮೇಲೆ ಅವರಿಗೆಲ್ಲ ಸ್ವಲ್ಪ ಬೆಟರ್ ಅನ್ನಿಸ್ತು. ಆಮೇಲೆ ಏನು ಮಾಡಿದ್ವಿ, ಪೋಸ್ಟ್ ಸರ್ಜಿಕಲ್ ಟ್ರೈ ಮಾಡಿದ್ವಿ. ಪೋಸ್ಟ್ ಸರ್ಜಿಕಲಲ್ಲಿ ಪಾಪ ಇನ್ನೂ ಅವರಿಗೆ ಪಾಪ ಕೈಯೆಲ್ಲ ಕನೆಕ್ಟ್ ಮಾಡಿಬಿಟ್ಟಿರ್ತಾರೆ, ಒಂದೇ ಒಂದು ಕೈ ಫ್ರೀ ಇರುತ್ತೆ, ಅಲ್ಲಾಡೋಕ್ಕಿಲ್ಲ, ಮಾತಾಡೋ ಹಾಗಿಲ್ಲ, ಮತ್ತು ತಿನ್ನೋದಕ್ಕೆಲ್ಲ ಏನೂ ಇಲ್ಲ. ಆವಾಗ ಒಂದು ಹುಡುಗಿ ಇಲ್ಲಿ ಬರ್ತಿದ್ಲು, ಅವಳು ಶಿವಾಸ ಸಾಫ್ಟ್ವೇರ್ ಇಂಜಿನಿಯರ್. ಅವಳಿಗೆ ಪಾಪ ಏನೋ ಒಂದು ಸರ್ಜರಿ ಆಗಿತ್ತು. ನಾನು ಅವಳದು ರ್ಯಾಪೋ ಇದ್ದಿದ್ದರಿಂದ ಅವಳಿಗೆ ಹೇಳಿದೆ, ನೀನು ಹೃದಯ ಮುದ್ರೆ ಮಾಡಬೇಕು, ನಿನ್ನದು ಹಾರ್ಟ್ ರೇಟ್ಗೆಲ್ಲ ಹೆಲ್ಪ್ ಆಗುತ್ತೆ, ಆಮೇಲೆ ನಿನಗೆ ಪೇಯ್ನ್ ಇದೆ ಅಂತ ಹೇಳಿದ್ಲು, ಪೋಸ್ಟ್ ಸರ್ಜಿಕಲ್ ಪೇಯ್ನ್. ಅದಕ್ಕೆ ಒಂದು ಪೃಥ್ವಿ ಮುದ್ರಾ ಅಂತ ಒಂದಿದೆ, ಅದೇನು ಮಾಡ್ಬೋದು ಅಂತ ನಾನು ಸುಮ್ಮನೆ ಹೇಳಿ ಬಂದೆ ಅವಳಿಗೆ. ಸಿನ್ಸಿಯರ್ಲಿ ಅವಳು ಮಾಡಿಬಿಟ್ಟು ಹೇಳಿದ್ಲು, ಅಂದು ಹಾರ್ಟ್ ರೇಟು 98 ಇತ್ತು, 15 ಮಿನಿಟ್ಸ್ ಮಾಡಿದ್ಮೇಲೆ 78ಗೆ ಬಂತು. ಹಾಗಂತ ಹಾಗೆ ಝೀರೋಗೆಲ್ಲ ಹೋಗಲ್ಲ, ಇಟ್ ವಿಲ್ ಬ್ರಿಂಗ್ ಟು ನಾರ್ಮಲ್ ಲೆವೆಲ್. ಆಮೇಲೆ ಪೇಯ್ನ್ ಕೂಡ ಒಂದು 15 ನಿಮಿಷ ಮಾಡಿದಾಗ ಸ್ವಲ್ಪ ಕಡಿಮೆ ಆಯಿತು. ಒಂದು ಇಲ್ಲಿ ಏನು ಗಮನಿಸಬೇಕು, ಮುದ್ರಾ ಎಷ್ಟು ವರ್ಕ್ ಆಯಿತು ಅನ್ನೋದು ಎರಡನೇ ಪಾಯಿಂಟ್. ಮೊದಲನೇದೇನೋ, ದೇ ಗಾಟ್ ಸಮ್ ಆ್ಯಕ್ಟಿವಿಟಿ. ಸೊ ಅದರಿಂದ ಸ್ವಲ್ಪ ಮನಸ್ಸಿಗೆ, ನಿಮಗೆ ಸೈಕ್ಯಾಟ್ರಿಕ್ ಆಗಿರೋದ್ರಿಂದ ಇನ್ನೂ ಗೊತ್ತಾಗುತ್ತೆ, ವೆನ್ ಯು ಹ್ಯಾವ್ ಅ ಪರ್ಪಸ್ ಯು ವಿಲ್ ಫೀಲ್ ಮಚ್ ಬೆಟರ್. ಆಮೇಲೆ ಅದು ನಾವು ಟ್ರೈ ಮಾಡಿದ್ವಿ. ಆಮೇಲೆ ಅದ್ರ ಬಗ್ಗೆ ಒಂದು ರಿಸರ್ಚ್ ಪೇಪರ್ ಕೂಡ SVSಲ್ಲಿ ನಾವು ಪಬ್ಲಿಷ್ ಮಾಡಿದ್ವಿ. ಒಂದು 13 ಜನದ್ದು ಪೋಸ್ಟ್ ಸರ್ಜಿಕಲ್ ಅವ್ರ ಮೇಲೆ ಹೃದಯ ಮುದ್ರಾ ಪ್ರಯತ್ನ ಪಟ್ಟು ಮಾಡಿದ್ವಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಇದು ಸಿಂಪಲಿಂದ ಮಾಡ್ಬೋದು. ಖಂಡಿತ ಹೌದು. ಸೊ ಹಾಗಿದ್ದಾಗ ನಮ್ಮ ಕ್ಯಾನ್ಸರ್ ಪೇಷಂಟ್ಸು ಮೂರು ಹಂತ ಇರುತ್ತೆ, ಅಂದರೆ ಬೇರೆ ಬೇರೆ ಹಂತಗಳಲ್ಲಿ ಟ್ರೀಟ್ಮೆಂಟ್ ತೊಗೋತಿರ್ತಾರಲ್ವಾ. ಸೊ ಅವರುಗಳು ಯೋಗ ಮಾಡ್ಬೋದಾ? ಯೋಗ ಮಾಡೋದೇ ಆದರೆ ಯಾವ ಥರದ್ದು ಒಂದು ಯೋಗ ಆಸನ ಅಥವಾ ಯೋಗ ಅಭ್ಯಾಸ ಅವ್ರು ಮಾಡ್ಬೋದು? ಸೊ ನಮ್ಮ ಗುರುಗಳು ಹೇಳೋಂಗೆ ಅವರು ಒಂದು ಹೇಳ್ತಾರೆ ಪಾಯಿಂಟ್, ಆಲ್ವೇಸ್ ಓಂಕಾರ್ ಸರ್ ಹೇಳೋದು ಒಂದೇ, ಏನಂದರೆ ಎಫರ್ಟ್ ಲೆಸ್ ಎಫೆಕ್ಟ್ ಮೋರ್ ಇರಬೇಕಂತ. ಈಗೇನೆಂದರೆ ನಾವು ಈಗ 108 ಸೂರ್ಯ ನಮಸ್ಕಾರ ಮಾಡ್ತೀವಿ ಅಥವಾ ಏನೋ ಒಂದು ಅಡ್ವಾನ್ಸ್ ಆಸನ ಮಾಡ್ತೀವಿ, ತುಂಬ ಎಫರ್ಟ್ ಬೇಕು, ಅದಕ್ಕೆ ಶಕ್ತಿ ಇರಬೇಕು. ಇಲ್ಲೇನಾಗ್ತಿದೆ, ನಾವು ಆ ಶಕ್ತಿ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ನಾವು ಅವರಿಗೆ ಹಗೂರವಾಗಿರೋವಂಥದ್ದು ಮಾಡೋದು. ಸುಮ್ಮನೆ ಒಂದು ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್, ಕೈನ ಉಸಿರು ತೊಗೊಳ್ತಾ ಕೈ ಹೀಗೆ ಬಾಗಿಸೋದು, ವಾಪಸ್ ತೊಗೊಂಬರೋದು, ಕೈ ಮೇಲ್ ಮಾಡೋದು, ಕಾಲು ಮಡಿಸೋದು ಸಿಂಪಲ್ಲಾಗಿ. ಆವಾಗೊಂದು 20 ಸೆಕೆಂಡ್ ಇಟ್ಕೋಬೇಕು, ಅವ್ರು ಹಾಗೆ ಇಟ್ಕೊಂಡಿರ್ಬೇಕು. ಆವಾಗ ದೇ ವಿಲ್ ಹ್ಯಾವ್ ದಟ್ ಪೋಸ್ಚರೂ ಒಂಥರ ಮಾಡೋದ್ರಿಂದ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ದೇ ಫೀಲ್ ಮಚ್ ಬೆಟರ್. ಈಗ ಯಾರೋ ಒಬ್ಬರಿಗೆ ಸಮಥಿಂಗ್ ಅಬ್ಡಮಿನ್ ರಿಲೇಟೆಡ್ ಆಗಿರುತ್ತೆ, ಅವ್ರು ಹ್ಯಾಂಡ್ ಮೂಮೆಂಟಲ್ಲಿ ಸ್ಲೋ ಆಗಿ ಮಾಡ್ಬೋದು. ಕೈ ಫುಲ್ ಸ್ಟ್ರೆಚ್ ಮಾಡೋಕ್ಕೆ ಫೋಲ್ಡ್ ಮಾಡ್ಬೋದು. ಸೊ ಸಿಂಕ್ರನೈಸೇಷನ್ ಆಫ್ ಮೂಮೆಂಟ್ ಆ್ಯಂಡ್ ಬ್ರೀದಿಂಗ್, ಇಟ್ ಬಿಕಮ್ಸ್ ಆ್ಯಕ್ಚುಲಿ ಮೆಡಿಟೇಷನ್. ಆ ಥರ ಸಿಂಪಲ್ ಟೆಕ್ನಿಕ್ಸ್ ಮಾಡ್ಬೋದು. ಅದ್ರದ್ದು ಒಂದು ನಾವಿಲ್ಲಿ ಫೇಸ್ಬುಕ್ ಲೈವ್ ಕ್ಲಾಸಸ್ ನಡೆಯುತ್ತೆ ಎವ್ರಿ ಟ್ಯೂಸ್ಡೇ ಫ್ರೈಡೇ 11 to 12. ಮನೆಯಿಂದನೂ ಯಾರು ಬೇಕಾದ್ರೂ ಭಾಗವಹಿಸ್ಬೋದು, ಅದು ಉಚಿತವಾದ ತರಗತಿಗಳು. ಇಲ್ಲೂ ಬಂದರೂ ಇಲ್ಲೂ ಕಲ್ತ್ಕೊಂಡು ಹೋಗ್ಬೋದು.
ಅದರೊಳಗಡೆ ಇದನ್ನೇ ನಾವು ತೋರಿಸ್ಕೊಡೋದು. ಮೇಲೆ ಕೂತ್ಕೊಳ್ಳೋಕ್ಕಲ್ವಾ, ಚೇರ್ ಮೇಲೆ ಮಾಡಿ, ಚೇರ್ ಮೇಲೆ ಕೂತ್ಕೊಳ್ಳೋಕ್ಕಲ್ವಾ ಸರ್ ಅಂತಾರೆ, ಮಲ್ಕೊಂಡು ಮಾಡಿ, ಬಟ್ ಮಾಡಿ, ಯು ವಿಲ್ ಹ್ಯಾವ್ ಅ ಪರ್ಪಸ್ ಅಂತ. ಸೊ ಆಮೇಲೆ ಇವಾಗ ಕೀಮೋಥೆರಪಿಲೆಲ್ಲ ಏನಾಗುತ್ತೆ, ಅವರಿಗೆ ಊಟದ ರುಚಿ ಇರೋದಿಲ್ಲ, ಊಟ ಸೇರ್ತಾ ಇರಲ್ಲ. ಆಮೇಲೆ ಮನಸ್ಸಿಗೆ ತುಂಬ ಖಿನ್ನತೆ ಇರುತ್ತೆ, ಲಾಟ್ ಆಫ್ ಡಿಪ್ರೆಷನ್ನು. ಅಯ್ಯೋ ಈಗ ಯಾಕಾಯಿತು, ನನಗೆ ಯಾಕೆ ಹಿಂಗಾಗೋಯಿತು, ವೈ ಮೀ ಅನ್ನೋ ಕ್ವೆಶನ್ನು ನಾನು ಪ್ರತಿ ಸತಿ ನಮ್ಮ ಗುರುಗಳು ಮೀಟ್ ಮಾಡಿದಾಗ ಕೇಳ್ತಾ ಇರ್ತೀನಿ, ಸರ್ ಈ ಕ್ವೆಶನ್ಗೆ ನೀವು ಆನ್ಸರ್ ಮಾಡಿಸಿ. ಸೊ ಈ ವಿಲ್ ಟೆಲ್ ಒಂದು ಕ್ಲಿಯರ್ ಆನ್ಸರ್, ವೈ ಮೀ ಅಂದರೆ ರೀಡ್ ಭಗವದ್ಗೀತಾ ಅಂತಾರೆ. ಭಗವದ್ಗೀತೆಯಲ್ಲಿ ಎಲ್ಲ ಇದೆ ಅಂತ. ಭಗವದ್ಗೀತೆ ಅಂತಲ್ಲ, ನಿಮ್ಮ ಮನೆಗಳಲ್ಲಿ ನೀವು ಯಾವ ಗ್ರಂಥಗಳು ನಿಮ್ಮ ಹಿರಿಯರು ಓದ್ತಾರೆ ಅದನ್ನು ಓದ್ಕೊಂಡು ತಿಳ್ಕೊಳ್ಳೋದ್ರೊಳಗೆಲ್ಲ ಇದ್ದೇ ಇರುತ್ತೆ. ನಾವೇನು ಮಾಡ್ತಾಯಿದ್ದೀವಿ, ಈ ಜೀವನದ ವೇಗ, ಸ್ಪೀಡ್ ಆಫ್ ದ ಲೈಫ್ ತೊಗೊಂಡು ಈ ಥರ ಪುರಾತನವಾದೆಲ್ಲ ಬಿಡ್ತಾ ಇದ್ದೀವಿ. ಅದೇ ಅರ್ಧ ತೊಂದರೆ. ನಿಮಗೆ ಗೊತ್ತಿರೋ ಹಂಗೆ ರೈಟ್ ಆ್ಯಂಡ್ ಲೆಫ್ಟ್ ಹೆಮಿಸ್ಫಿಯರ್ ಆಫ್ ದ ಬ್ರೈನ್. ಸೊ ಬರೆಯೋದು ಓದೋದೆಲ್ಲ ಈ ಹೆಮಿಸ್ಫಿಯರ್ ಆಫ್ ದ ಬ್ರೈನಿಗೆ. ಈ ಬ್ರೈನಿಗೇನು? ಸೊ ದೇರ್ ವಿ ವರ್ಕ್ ವಿತ್ ಕ್ರಿಯೇಟಿವಿಟಿ, ಆರ್ಟು, ಮ್ಯೂಸಿಕ್ಕು. ಈಗ ಪುಟ್ಟ ಮಕ್ಳು ಇವಾಗ 7th 8th 9th ಮಕ್ಳಿಗೆ ಸ್ವಲ್ಪ ಆರ್ಟು, ಡಾನ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ. 10th to 12th ಎಲ್ಲ ಕಟ್ ಆಫ್ ಮಾಡಿಬಿಡ್ತಾರೆ. ಸೊ ಆ ಮಗುಗೇನಾಗುತ್ತೆ, ಈ ಮೆದುಳನ್ನು ಎಮೋಷನ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ಸೊ ಯೋಗದಲ್ಲಿ ಹೆಂಗೆ ಅಂದರೆ ಎರಡೂ ಮೆದುಳನ್ನು ಬ್ಯಾಲೆನ್ಸ್ ಮಾಡೋವಂಥದ್ದು, ಎರಡು ಶ್ವಾಸಕೋಶಗಳನ್ನ ಆ್ಯಕ್ಟಿವೇಟ್ ಮಾಡೋವಂಥದ್ದು. ಇದೆಲ್ಲ ಮಾಡೋದಕ್ಕೆ ನಮಗೇನು ಗರಡಿ ಮನೇಲಿ ಹೋಗಬೇಕಾ? ಏನಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಯಾವಾಗಲೂ ಬರೋದಂದರೆ ಎಷ್ಟೊತ್ತು ಮಾಡಬೇಕು? ಅಂದರೆ ಇವಾಗ ಯೋಗ ಅಂದರೆ ಕೆಲವೊಬ್ಬರು 1 ಗಂಟೆ ಮಾಡ್ತಾರೆ, ಕೆಲವೊಬ್ಬರು ತುಂಬ ಕಾಂಪ್ಲಿಕೇಟೆಡ್ ಆಸನಗಳು ಮಾಡ್ತಾರೆ, ಅಷ್ಟು ಮಾಡಿದ್ರೇ ಯೋಗ ಅಂತ ಅಲ್ವಾ? ಸೊ ಯಾರಾದರೂ ಯೋಗ ಒಂದು ಅಭ್ಯಾಸ ಮಾಡೋಕ್ಕೆ ಶುರು ಮಾಡೋದಾದರೆ ಎಷ್ಟೊತ್ತು ಮಾಡಬೇಕು? ಅಥವಾ ಏನಾದರೂ ಆ ಥರ ಸಮಯದ ಅಭಾವ ಇದೆಯಾ? ಇವಾಗ ಏನು ಅಂದರೆ ಒಂದು ಪ್ರಶ್ನೆ ಇದೆ. ಪ್ರಶ್ನೆನ ಶ್ರೀ ರವಿಶಂಕರ್ ಗುರುಜಿಗೆ ಯಾರೊಬ್ಬರು ಕೇಳಿದ್ರು, ಯಾರೋ ತುಂಬ ಸಾಧನೆ ಮಾಡ್ತಾರೆ ಗುರುಗಳೇ, ನಮ್ಗಷ್ಟು ಮಾಡೋಕ್ಕಾಗಲ್ವಲ್ಲ. ಅವರನ್ನು ಹೇಳಿದ್ರು, ಒಬ್ಬರು 25 ಕಿಲೋಮೀಟ್ರ್ ನಡೀತಾರೆ, ನೋಡಿದ್ದೀರಲ್ಲ, ಮ್ಯಾರಥಾನು, ವಾಕಥಾನು, ರನ್ನರ್ಸ್ ಅವರೆಲ್ಲ ತುಂಬ ಓಡಾಡ್ತಾರೆ. ಕೆಲವರು 2 ಹೆಜ್ಜೆ ನಡೀತಾರೆ ಅಂದ್ಕೊಳ್ಳಿ. ಒಂದೇ ಒಂದು ಸೀಕ್ರೆಟು, ಡೋಂಟ್ ಸ್ಟಾಪ್ ಅಂದರು. ದಟ್ಸ್ ಅ ರಿಯಲ್ ಸೀಕ್ರೆಟ್. ದಿನಾಗಲೂ ಮಾಡಿ, 10 ನಿಮಿಷ ಮಾಡಿ. ಸ್ಟಾರ್ಟ್ ವಿತ್ 10 ಸಿಂಪಲ್ ಮಿನಿಟ್ಸ್ ಅಷ್ಟೇ ಸಾಕು. ಅದರಿಂದ ಆಮೇಲೆ ಅದೇ ತೊಗೊಂಡು ಹೋಗುತ್ತೆ. ಸೊ ವೆನ್ ದ ಮೈಂಡ್ ಬಿಕಮ್ಸ್ ಕ್ಲಿಯರ್. ಸೊ ನಾವು ಏನಕ್ಕೆ ನಮಗೆ ಸಮಯದ ಅಭಾವ ಅನ್ನೋದು ಅಂತ ಓಂಕಾರ್ ಸರ್ ಹೇಳ್ತಾ ಇರ್ತಾರೆ. ಈಗ ದುಡ್ಡು ಒಬ್ಬರಿಗೆ 1000ದಲ್ಲಿರುತ್ತೆ, ಒಬ್ಬರಿಗೆ ಲಕ್ಷದಲ್ಲಿ, ಒಬ್ಬರು ಕೋಟಿಲಿರುತ್ತೆ, ಒಬ್ರು 1000 ಕೋಟಿ ಇರುತ್ತೆ. ಸಮಯ ಹಂಗಿದೆಯಾ? ಸಮಯ ಎಲ್ರಿಗೂ ಒಂದೇ ಅಲ್ವಾ? ಯಾರಿಗೂ ಜಾಸ್ತಿ ಇದೆ ಕಡಿಮೆ ಇದೆ ಅಂತಿಲ್ಲ. ಅದನ್ನು ಹೇಗೆ ಉಪಯೋಗಿಸ್ಕೋತೀವಿ ಅನ್ನೋದು. ಆ ಉಪಯೋಗಿಸ್ಕೊಳಕ್ಕೆ ಯಾಕಾಗಲ್ಲ ನಮಗೆ ಅಂದರೆ, ಬೇಡದೇ ಇರೋ ಯೋಚನೆಗಳೇ ತುಂಬ ಇದೆ. ಇವಾಗ ನಮ್ಮ ವಾರ್ಡ್ರೋಬ್ ತೆಗೆದ್ರೇ 25 ಡ್ರೆಸ್ ಇದ್ದರೆ 2-3 ಜಾಸ್ತಿ ಹಾಕೋತಾ ಇರ್ತೀವಿ, ಮಿಕ್ಕಿದ್ದು ಸುಮ್ಮನೆ ಕೂತಿರುತ್ತೆ ಅಲ್ವಾ? ಆ ಥರ ತಲೆಯಲ್ಲಿ 1000 ಯೋಚನೆಗಳಿರುತ್ತೆ. ಸೊ ಕೆಲವು ಯೋಗ ಕ್ರಮಗಳು ಮಾಡಿದಾಗ ಏನಾಗುತ್ತೆ, ಆ ಯೋಚನೆಗಳ ಬಂಡಲ್ ಏನಿದೆ ನಿಧಾನಕ್ಕೆ ಕರೆ ಶುರು ಆಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ, ಏನು ಮಾಡ್ಬೋದು, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ಬೋದು ಅಂತ. ಅದೇ ಮನಸ್ಸು ಕ್ಲಿಯರ್ ಆಗ್ತಾ ಹೋಗುತ್ತೆ. ಈಗ ನಮ್ಮ ಪೇಷಂಟ್ಸ್ಗೆ ಅಥವಾ ನೋಡೋರಿಗೆ ಯಾವುದಾದ್ರೂ 1-2 ಸಿಂಪಲ್ ಬ್ರೀದಿಂಗ್ ಟೆಕ್ನಿಕ್ ಹೇಳ್ಕೊಡ್ಬೋದಾ ನೀವು, ಅಥವಾ ಅವ್ರಿಗೆ ಗೈಡ್ ಮಾಡ್ಬೋದಾ? ಖಂಡಿತ. ಇವಾಗ ಏನಂದರೆ, ಕೆಲವು ಯೂಟ್ಯೂಬ್ ಚಾನಲ್ದು ಲಿಂಕು ಹೇಳ್ತೀನಿ ನಾನು, ಅದರೊಳಗಡೆ ನೋಡ್ಕೊಂಡು ಮಾಡ್ಬೋದು. ತುಂಬ ಸುಲಭವಾಗಿರುವಂಥ ಕ್ರಮಗಳು. ಏನಕ್ಕೆ ನಾವು ಸುಲಭದಿಂದ ಸ್ಟಾರ್ಟ್ ಮಾಡಬೇಕು ಅಂತ, ಒಂದು ನಮ್ಮ ಬಾಡಿ ಎಲ್ಲ ರಿಜಿಡ್ ಇರುತ್ತೆ. ಈಗ ಏನೋ ಒಂದು ನಾವು ಶುರು ಮಾಡಿದ ತಕ್ಷಣ ಬಿಡಲ್ಲ ದೇಹ, ಯಾಕಂದರೆ ನಾವು ಅದನ್ನು ಸುಖವಾಗಿಟ್ಬಿಟ್ಟಿದ್ದೀವಿ. ಸುಖದಿಂದ ಏನೋ ವಿ ಹ್ಯಾವ್ ಕೆಪ್ಟ್ ಇಟ್ ಇನ್ ಅ ಕಂಫರ್ಟ್ ಝೋನಿಂದ ಹೊರಗಡೆ ಬರೋಕ್ಕೆ ಹೋಗಲ್ಲ. ಕೆಲವರೆಲ್ಲ ನೋಡಿದ್ದೀರಾ, ಬೇರೆ ಊರಿಗೆಲ್ಲ ಹೋಗ್ತಾರೆ, ಎಲ್ಲ ಕಡೆ ಕೆಲಸಕ್ಕೆ ಹೋಗ್ತಾರೆ. ಕೆಲವ್ರು ಹೋಗಲ್ಲ, ಯಾಕಂದರೆ ಅಯ್ಯೋ ಊಟ ಸರಿ ಹೋಗಲ್ಲ, ತಿಂಡಿ ಸರಿ ಹೋಗಲ್ಲ, ಹೆಂಗಿರ್ತಾರೋ ಜನ ಅಂತ. ಕೆಲವ್ರು ಅಲ್ಲಿ ಹೋಗಿ ಬಂದಮೇಲೆ ಏನಾಗುತ್ತೆ ನೋಡಿ, ಅವರು ಧೈರ್ಯ ಜಾಸ್ತಿ ಆಗುತ್ತೆ. ಸೊ ನಮ್ಮ ದೇಹದಲ್ಲೂ ಹಾಗೆ ಎಷ್ಟೊಂದು ದೇಹನ ಬಿಗಿ ಹಿಡಿದು ಆ ರಿಜಿಡಿಟಿ ಇರುತ್ತೆ. ಮಾತಿನಲ್ಲೂ ಕೆಲವ್ರ ಹತ್ರ ನಾನು ಮಾತಾಡ್ಬೇಕಾರೆ ಅನಿಸುತ್ತೆ, ನೀವು ತುಂಬ ಹಠಾನ ಮನೇಲಿ ಅಂತ ಕೇಳಿದ್ರು. ಶಾಕ್ ಆಯಿತು, ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂದರು. ನಾನು ನಾನೇ ಹೇಳಿ ಹಿಂಗೆ ತಳ್ಳಿದ್ರು ನೀವು ತಿರುಗ್ತಾ ಇಲ್ಲ ಅಂದರೆ ಯು ಹ್ಯಾವ್ ದಟ್ ಅಡಮೆನ್ಸಿ ಅಂತ. ಆ ಥರ ದೇಹದಲ್ಲಿ ನಮ್ಮ ಎಮೋಷನ್ಸ್ನ ನೋಡ್ಬೋದು. ಸೊ ಸಿಂಪಲ್ಲಾಗಿ ಹ್ಯಾಂಡ್ ಸ್ಟ್ರೆಚ್ ಮೂಮೆಂಟ್ನ ಹೇಳಿದ್ನಲ್ಲ, ಅದು ಹ್ಯಾಂಡ್ ಒಳಗಡೆ ಉಸಿರು ತೊಗೊಳ್ತಾ ಕೈ ಮೂವ್ ಮಾಡಬೇಕು. ಸುಮ್ಮನೆ ಹಿಂಗೆ ಮಾಡಿದ್ರೆ ಎಕ್ಸಸೈಸ್ ಆಗುತ್ತೆ. ಸೊ ಜಾಯಿಂಟ್ಸ್ ಲೂಸ್ ಆಗುತ್ತೆ, ಬಟ್ ಮೈಂಡ್ ಅಥವಾ ಬ್ರೆತ್ ವರ್ಕ್ ಆಗ್ತಿಲ್ಲ ಅಲ್ಲಿ. ಸೊ ಇವಾಗ ನೀವು ಹಿಂಗೆ ತೊಗೋತೀವಿ, ಉಸಿರು ತೊಗೊಳ್ತಾ ಕೈನ ಅಗಲ ಮಾಡೋದು, ಉಸಿರು ಬಿಡ್ತಾ. ಆ್ಯಕ್ಚುಲಿ ಉಸಿರಲ್ಲಿ ಶಬ್ದ ಬರಬಾರ್ದು, ನಾನು ಕೇಳಿಸ್ಲಿ ಅಂತ ಮಾಡ್ತಾಯಿದ್ದೀನಿ. ಸೊ ಬ್ರೀದಿಂಗ್ ಈಸ್ ನ್ಯಾಚುರಲ್. ಬ್ರೀದ್ ಇನ್ ಅಂತ ತೊಗೊಂಡಾಗ ಆಮೇಲೆ ಬ್ರೀದ್ ಔಟ್. ಸಿಂಪಲ್ ಈ ಥರ ಮಾಡೋದು. ಬ್ರೀದ್ ಇನ್, ಬ್ರೀದ್ ಔಟ್ ಟು ಸ್ಟಾರ್ಟ್ ವಿತ್. ನಿಂತಲೇ ಕಾಲನ್ನು ರೈಸ್ ಮಾಡೋದು, ಈ ಥರ ಸ್ವಲ್ಪ ಹೊತ್ತು ಬಿಡೋದು.
ಎಲ್ಲ 20-20 ಸೆಕೆಂಡು, ಒಂದೊಂದು ಸತಿ ಎರಡೆರಡು ಕಡೆ, ರೈಟ್ 2 ಸತಿ, ಲೆಫ್ಟ್ 2 ಸತಿ, ಆ ಥರನೇ ಮಾಡೋದು. ಅದಕ್ಕೆ ಒಂದು ಮಾಡ್ಯೂಲ್ ಇದೆ, ಯು ಕ್ಯಾನ್ ಜಸ್ಟ್ ಫಾಲೋ ನಾವು ಲಿಂಕ್ ಬೇಕಾದ್ರೆ ಶೇರ್ ಮಾಡೋಣ, ಎಲ್ರಿಗೂ ಉಪಯೋಗ ಆಗುತ್ತೆ, ಯಾರು ಬೇಕಾದರೂ ಮಾಡಬಹುದು. ಅದೇ ಇದ್ರದ್ದು ಟೆಕ್ನಿಕ್. ಹಾಗೆ ಈಗ ತುಂಬ ಇನ್ಸ್ಟಾಗ್ರಾಮಲ್ಲಿ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪೇಜಸಲ್ಲಿ ಮುದ್ರಗಳ ಬಗ್ಗೆ ಜಾಸ್ತಿ ಈಗ ಅದ್ರ ಬಗ್ಗೆ ಏನಂತಾರೆ ಎಕ್ಸ್ಪೋಜರ್ ಆಗ್ತಾ ಇದೆ ಅಲ್ವಾ? ಸೊ ಹಾಗಿದ್ದಾಗ ಕೆಲವೊಂದು ಮುದ್ರಾ ಒಂದು ಪೇಷಂಟ್ ಆಗಲಿ ಅಥವಾ ಸರ್ಜರಿಗೆ ಬಂದವರಾಗಲಿ, ನೀವಾಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ, ಅಥವಾ ಕೀಮೊಥೆರಪಿಗೆ ಬಂದವರಾಗಲಿ, ಅಥವಾ ಸುಮ್ಮನೆ ಬಂದು ಒ ಪಿ ಡಿಲಿ ತುಂಬ ಹೊತ್ತು ಕಾಯಬೇಕಾಗತ್ತಲ್ವಾ? ಸೊ ಆ ಥರ ಇದ್ದಾಗ ಯಾವ ಮುದ್ರೆಗಳು ಮಾಡ್ಬೋದು ಸಾಧಾರಣವಾಗಿ ಎಲ್ಲರೂ ಸಿಂಪಲ್ ಜನರಲ್ ಮುದ್ರಾ. ಒಂದು ರಿಜುವಿನೇಷನ್ ಅಂತ ಒಂದು ಬುಕ್ ರಿಲೀಸ್ ಆಗಿದೆ ಇಲ್ಲಿಗೋಸ್ಕರನೇ, ಸರ್ ಬರೆದಿರೋದು. ಅದರೊಳಗಡೆ ಈ 4 ಮುದ್ರೆ ಕೊಟ್ಟಿದ್ದಾರೆ. ಸೊ ನಮ್ಮ ಕೈಯಿನ ಇದು ವಿ ರಿಲೇಟೆಡ್ ವಿತ್ 5 ಎಲಿಮೆಂಟ್ಸ್ ಆರ್ ಪಂಚಮಹಾಭೂತಗಳು. ಸೊ ಇದು ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ದಟ್ ಈಸ್ ಫೈರ್, ಏರ್, ಸ್ಪೇಸ್ ಆರ್ ಈಥರ್, ಪೃಥ್ವಿ, ಅರ್ತ್ ಆ್ಯಂಡ್ ವಾಟರ್. ಸೊ ಈ 4 ಬ್ಯಾಲೆನ್ಸ್ ಆಗಿರಬೇಕು ಬಾಡಿಲಿ ಅಂತ. 5 ಓಕೆ, 5 ಎಲಿಮೆಂಟ್ಸ್ ಬ್ಯಾಲೆನ್ಸ್ ಆಗಿರಬೇಕು. ಅದಕ್ಕೆ ಸಿಂಪಲ್ ಮುದ್ರಾ ಇದು. ಫಸ್ಟ್ ಒನ್ನು ಇಂಡೆಕ್ಸ್ ಫಿಂಗರ್ ಟು ದ ಟಿಪ್ ಆಫ್ ದ ಥಂಬ್. ಇದನ್ನು ಹಿಂಗೆ ಇಟ್ಕೋಬಾರ್ದು, ಪಾಯಿಂಟೆಡ್ ಆಗಿ ಸರ್ಕ್ಯುಲರ್ ಇಟ್ಕೋಬೇಕು, ಸರ್ಕಲ್ ಬರಬೇಕು. ಆಮೇಲೆ ಒತ್ತೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಕನೆಕ್ಟ್. ಇಲ್ಲೆಲ್ಲ ನರ್ವ್ ಎಂಡಿಂಗ್ಸ್ ಇರುತ್ತೆ. ಸೊ ಯು ಆಲ್ ನೋ, ಡಾಕ್ಟರ್ಸ್ಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ, ನರ್ವ್ ಎಂಡಿಂಗ್ಸ್ ಅದೆಲ್ಲ ಹೋಗಿ ಕನೆಕ್ಷನ್ ಬೇರೆ ಥರ, ಇದು ಇಟ್ಕೊಂಡಾಗ ಬೇರೆ ಕನೆಕ್ಟ್ ಆಗುತ್ತೆ, ಇದ್ದಾಗ ಬೇರೆ ಥರ. ಈ ರೀತಿ ಇದು ಫಸ್ಟ್ ಬಂದು ಇದನ್ನು ವಾಯು ಮುದ್ರೆ ಅಂತೀವಿ ಅಥವಾ ಜ್ಞಾನ ಮುದ್ರೆ. ಎರಡೂ ಕೈಯಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಚಕಮಕ್ಳು ಹಾಕ್ಕೊಂಡು ಅಥವಾ ಪದ್ಮಾಸನ ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ನೇರವಾಗಿ ಕೂತ್ಕೊಂಡು ಓಂಕಾರಗಳು ಉಚ್ಚಾರ ಮಾಡೋದೆಲ್ಲ ಮಾಡಿದ್ರೆ 1. ಇವಾಗ ಒಂದು ಕ್ಲಾಸಲ್ಲಿ 50 ಮಕ್ಕಳಿದ್ದಾರೆ, ಎಷ್ಟು ಜನಕ್ಕೆ ಫಸ್ಟ್ ರ್ಯಾಂಕ್ ಬರುತ್ತೆ? ಒಬ್ರಿಗಲ್ವಾ? ಸೊ ಆ ಥರ ಕೆಲವರೇ ಮಾಡ್ತಾರೆ, ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ನೀವು ಎಲ್ಲಿರ್ತೀರ ಅಲ್ಲಿ ಮಾಡೋದನ್ನ ಶುರು ಮಾಡಿ. ಸೊ ಆಸ್ ಶಿ ಟೋಲ್ಡ್, ಒ ಪಿ ಡಿಲಿ ವೆಯ್ಟಿಂಗ್ ಮಾಡಬೇಕಾದ್ರೆ ಸುಮ್ಮನೆ ಕೂತ್ಕೊಂಡು ಅಯ್ಯೋ ಎಷ್ಟೊತ್ತಿತ್ತು, ಆ ಕೆಲಸ ಮಾಡ್ಬೋದು, ಈ ಕೆಲಸ ಮಾಡೋದು, ಇನ್ನೊಂದಷ್ಟು ಮೊದಲೇ ಆತಂಕದಲ್ಲಿದ್ದಾಗ ಇನ್ನೊಂದಷ್ಟು ಮಾತಾಡಿಕೊಂಡು ಮನಸ್ಸಿನ ಭಾರ ಮಾಡ್ಕೊಳ್ಳೋದ್ಕಿಂತ ಈ ಥರ ಮಾಡಿದ್ರೆ ಮನಸ್ಸು ಹಗುರ ಆಗುತ್ತೆ. ಸೊ ಒಂದು ಇದು ವಾಯು ಮುದ್ರಾ ಆರ್ ಜ್ಞಾನ ಮುದ್ರಾ ಅಂತ ಕರಿತೀವಿ. ನೆಕ್ಸ್ಟ್ ಇದು ಆಕಾಶ ಮುದ್ರಾ, ಇದು ಪೃಥ್ವಿ ಮುದ್ರಾ, ಇದು ಜಲ ಮುದ್ರಾ. ಅಯ್ಯೋ ಇದೆಲ್ಲ ಹೆಂಗೆ ನೆನ್ಪಿರುತ್ರಿ? ಏನು ನೆನ್ಪಿಟ್ಕೊಬೇಡಿ, ಎಲ್ಲ ಬೆರಳು ಮಾಡಿಬಿಡಿ ಅಷ್ಟೇ, ಸಿಂಪಲ್ ಫಸ್ಟು. ಆಮೇಲೆ ಅದು ಡೀಟೇಲ್ಸ್ ಬೇಕಾದ್ರೆ ನೋಡೋಣ. ಒಂದು ಮುದ್ರೆನ ಎಷ್ಟೊತ್ತು ಮಾಡಬೇಕು ಅಂತ. ಮಿನಿಮಮ್ 15 ನಿಮಿಷ ಮಾಡಿದ್ರೆ ತುಂಬ ಒಳ್ಳೆಯದು. 15 ನಿಮಿಷ ಎಷ್ಟು ಲಾಂಗ್ ಅಂತ ನೀವು ಮಾಡಿದ್ಮೇಲೆ ಗೊತ್ತಾಗೋದು. ಸೊ ಸ್ಟಾರ್ಟ್ ವಿತ್ 5 ಮಿನಿಟ್ಸ್, 5 ನಿಮಿಷ ಮಾಡ್ತಾ ಹೋಗಿ, ಆಮೇಲೆ ಅದೇ ಎಳ್ಕೊಂಡು ಹೋಗುತ್ತೆ. ಇಫ್ ಯು ಸಿನ್ಸಿಯರ್ಲಿ ಡೂ, ವಿ ವಿಲ್ ಡೆಫಿನೆಟ್ಲಿ ಗೆಟ್ ಗೈಡೆನ್ಸ್. ಈಗ ಏನೋ ಒಂದು ಕ್ವೆಶನ್ ಇರುತ್ತೆ ನಿಮ್ಮ ಮುಂದೆ. ಸೊ ಎಲ್ಲರೂ ಏನೋ ಹೇಳ್ತಾ ಇರ್ತಾರೆ, ಇವಾಗ ಈ ರೋಡ್ಗೆ ಈ ಕಡೆ ಹೋಗು ಅಂತ ಹೇಳ್ತಾ ಇರ್ತಾರೆ. ನಿಮ್ಮ ಮನ್ಸು ಹೇಳುತ್ತೆ ಈ ಕಡೆ ಅಂತ. ಆ ಮನ್ಸು ಯಾಕೆ ಹೇಳುತ್ತೆ? ಒಳಗಡೆಯಿಂದ ಏನೋ ಫೀಲಿಂಗ್ ಬರ್ತಾರತ್ತಲ್ಲ, ಆ ಥರ ಆ ಇನ್ಸ್ಟಿಂಕ್ಟ್ ಮೇಲೆ ಇಲ್ಲೆಲ್ಲ ನಮಗೆ ಗೊತ್ತಾಗುತ್ತೆ. ದಟ್ ವಿಲ್ ಸ್ಲೋಲಿ ಡೆವಲಪ್ ಇನ್ಸೈಡ್ ಯು, ಆಮೇಲೆ ಇಟ್ ವಿಲ್ ಲೀಡ್ ಯು. ಆಮೇಲೆ ನೀವು ಹೇಳಿದಾಗ ಕೀಮೊಥೆರಪಿ ಅವ್ರು ಮಾಡ್ತಿರೋದು, ಊಟ ಸೇರ್ತಿರಲ್ಲ ಅವರಿಗೆಲ್ಲ ಅಂತಂದರೆ ನಾವು ಸಾಮಾನ್ಯ ಮುದ್ರೆಗಳು ಜಾಸ್ತಿ ಹೇಳ್ತೀವಿ, ಹ್ಯಾಂಡ್ ಸ್ಟ್ರೆಚ್ ಬ್ರೀದಿಂಗ್ ಹೇಳ್ತೀವಿ, ಮತ್ತು ಏನಾರ ಚಾಂಟ್ ಮಾಡೋಕ್ಕೆ ಹೇಳ್ತೀವಿ. ಚಾಂಟ್ ಮಾಡಿದಾಗ ಏನಾಗುತ್ತೆ, ಅವರಿಗೆ ಒಂದು ಪರ್ಪಸ್ ಸಿಗುತ್ತೆ. ಈಗ ಏನಾಗೋಗುತ್ತೆ, ಇವಾಗ ಅವರು ಒಂದು ಟ್ರೀಟ್ಮೆಂಟಲ್ಲಿ ಇರ್ತಾರೆ, ಬಂದವರು ಏನು ಟ್ರೀಟ್ಮೆಂಟು, ಎಷ್ಟು ದುಡ್ಡು ಖರ್ಚಾಯಿತು, ಇನ್ಶೂರೆನ್ಸ್ ಇದೆಯಾ, ದುಡ್ಡಿದೆಯಾ, ಅಯ್ಯೋ ಪಾಪ ಹೀಗಾಗೋಯ್ತೆ, ಈ ಥರನೇ ಮಾತಾಡ್ತಿರ್ತಾರೋ ಹೊರತು ಅವರಿಗೆ ಇನ್ನೂ ಬಾಧೆ ಕೊಡ್ತಾ ಇರ್ತಾರೆ. ಇದರಿಂದ ಹೊರತಾಗೇನೋ ಮಾಡಬೇಕು ಅಂದರೆ ಚಾಂಟಿಂಗ್ಸ್ ವಿಲ್ ಹೆಲ್ಪ್. ಸೊ ಏನೋ ಒಂದು ವಿಷ್ಣು ಸಹಸ್ರನಾಮ ಹೇಳೋದಿರ್ಬೋದು, ಹೇಳೋ ನನಗೆ ಬರೋದೇ ಇಲ್ಲ, ಬೇಡ ಕೇಳಿಸ್ಕೊಳ್ಳಿ, ಬುಕ್ ಇಟ್ಕೊಂಡು ಜೊತೆಗೆ ಓದಿ, ಇಲ್ವ ಬರೀ ಕೇಳಿಸ್ಕೊಳ್ಳಿ. ಆಮೇಲೆ ಇಲ್ಲಾಂದರೆ ನಿಧಾನಕ್ಕೆ ಒಂದೊಂದೇ ಹೇಳೋಕ್ಕೆ ಶುರು ಮಾಡ್ಬೋದು, ಒಂದೊಂದೇ ಶ್ಲೋಕ ತೊಗೊಂಡು ಕಲ್ತ್ಕೊಳ್ಳೋದು. ಬೇಕಾದಷ್ಟಿದೆ ಯೂಟ್ಯೂಬಲ್ಲಿ, ಇವಾಗ ಕಲಿತೀವಿ ಅಂದರೆ ಯಾವ್ದಾರು ಒಂದು ತೊಗೊಂಡು ಮಾಡ್ಬೋದು. ಆ ಥರದ್ದೆಲ್ಲ ಮಾಡಿದಾಗ ಏನಾಗುತ್ತೆ, ಇದೆಲ್ಲದರಿಂದ ಹೊರಗಡೆ ಹೋಗಿ ಮತ್ತು ವಾಪಸ್ ಅಲ್ಲೇ ಬರಬೇಕು ನಾವು ಅಲ್ವಾ. ಆವಾಗ ಅದಕ್ಕೆ ನಮಗೆ ಬರ್ಡನ್ ಕಡಿಮೆ ಆಗುತ್ತೆ, ಆ ಹೆವಿನೆಸ್ ಇರುತ್ತಲ್ಲ, ಏನೋ ಅಂತ ಸ್ವಲ್ಪ ಲೈಟ್ ಆಗ್ತಾ ಹೋಗುತ್ತೆ. ಈಗ ನೀವೇ ನೋಡಿ, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಫಸ್ಟ್ ಬಂದಾಗ ಹೇಗಿರ್ತಾರೆ, ಆಫ್ಟರ್ 5-8 ಅವರ್ ಸೈಕಲ್ ಎಂಡ್ ಆದಾಗ ಹೇಗಿರುತ್ತೆ ಅವ್ರ ಮೈಂಡ್ ಸೆಟ್ ಅಂತ. ಸೊ ಅವರು ಆ್ಯಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಇದು ಲೈಫು ಚಾಲೆಂಜು, ಇದನ್ನು ಫೇಸ್ ಮಾಡಬೇಕು ಅಂತ. ಒಂದು ಇಂಟ್ರೆಸ್ಟಿಂಗ್ ಕಪಲ್ ಬಂದಿರೋ ಅಂತ ಇದ್ರು, ಮೇಡಮ್ ನಾವು ತುಂಬ ದೇಶ ನೋಡಿದ್ದೀವಿ, ತುಂಬ ಎಲ್ಲ ಮಾಡಿದ್ದೀವಿ, ಈಗ ದೇವ್ರು ಇದು ಕೊಟ್ಟಿದ್ದಾನೆ, ಇದನ್ನು ನಾನು ಆ್ಯಕ್ಸೆಪ್ಟ್ ಮಾಡ್ತೀನಿ ಅಂತಂದರು. ಆ ಥರ ಹೇಳ್ತಾರ? ನನಗೆ ಮಾತ್ರ ಹಿಂಗಾಗೋಯ್ತು, ನಾನು ಎಷ್ಟು ಮದುವೆ ಮಾಡಿದೆ, ಎಷ್ಟು ಬಾಣಂತನ ಮಾಡಿದೆ, ಎಷ್ಟು ಜನಕ್ಕೆ ಸಹಾಯ ಮಾಡಿದೆ, ನನಗೆ ಹಿಂಗಾಗೋಯ್ತು ಅಂತಲೇ ಅನ್ಕೋತಾರೆ. ಅದಕ್ಕೆಲ್ಲ ಜಾಸ್ತಿ ಆ ಥರದಕ್ಕೆ ಮನಸ್ಸು ಕೊಡದೆ ಈ ಥರ ಎಲ್ಲರೂ ಸ್ವಲ್ಪ ಡೈವರ್ಟ್ ಮಾಡಿಕೊಂಡ್ರೆ ಇಟ್ ಇಸ್ ರಿಯಲಿ ಹೆಲ್ಪ್ಫುಲ್. ಇನ್ನೊಂದು ಜಾಸ್ತಿ ನಾವು ಕಾಮನ್ ಆಗಿ ನೋಡೋ ಒಂದು ಪ್ರಾಬ್ಲಮ್ ಅಂದರೆ ನಿದ್ದೆ ಅಲ್ವಾ. ಇತ್ತೀಚೆಗೆ ದಿನಗಳಲ್ಲಿ ತುಂಬ ಜನಕ್ಕೆ ನಿದ್ದೆಯ ಒಂದು ಪ್ರಾಬ್ಲಮ್ ಆಗ್ತಾ ಇದೆ.
ಇಲ್ಲಿ ನಮ್ಮ ಪೇಷಂಟ್ಸ್ಗಂತ ಬಂದರೆ ಕೀಮೋಥೆರಪಿನಲ್ಲಿರೋರಿಗೆ ಜಾಸ್ತಿ ಆ ನಿದ್ದೆ ಒಂದು ಡಿಸ್ಟರ್ಬೆನ್ಸ್ ಆಗ್ತಾ ಇರೋದ್ರಿಂದ ನಿದ್ದೆಗೆ ಏನಾದರೂ ಪರ್ಟಿಕ್ಯುಲರಾಗಿ ಮುದ್ರಾ ಇದೆಯಾ ಅಥವಾ ಯಾವುದಾದ್ರೂ ಯೋಗಾಭ್ಯಾಸದಲ್ಲಿ ಏನಾದರೂ ಒಂದು ಇದೆಯಾ, ಸೊ ದ್ಯಾಟ್ ಅವ್ರಿಗೇನಾದರೂ ಹೆಲ್ಪ್ ಮಾಡ್ಬೋದು ಒಂದು ಈ ಮಾಧ್ಯಮದ ಪ್ರಕಾರ? ಖಂಡಿತ ನಮ್ಮ ಸರ್ ಯಾವಾಗಲೂ ರೆಕಮೆಂಡ್ ಮಾಡೋದು ಭ್ರಮರಿ ಪ್ರಾಣಾಯಾಮ. ಈ ಭ್ರಮರಿ ಅನ್ನೋದು ತುಂಬ ಸಿಂಪಲ್ ಆಗಿರೋ ಪ್ರಾಣಾಯಾಮ. ಮತ್ತು ಕೆಲವ್ರು ಇವಾಗ ಓಂಕಾರ ಹೇಳಿ ಅಂದರೆ ಓಂಕಾರ ನಾವು ಹೇಳ್ಬೋದಾ ನಾವು ಹೇಳ್ಬಾರ್ದಾ ಈ ಥರ ಎಲ್ಲ ದೆ ಗೆಟ್ ಕನ್ಫ್ಯೂಸ್ಡ್ ಆ್ಯಂಡ್ ಆ ಕನ್ಫ್ಯೂಷನಲ್ಲೇ ಟೈಮ್ ವೇಸ್ಟ್ ಆಗೋಗುತ್ತೆ. ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಯಾರೊಬ್ಬರು ವಿಷ್ಣು ಸಹಸ್ರನಾಮ ಹೇಳ್ತಾ ಇರ್ತಾರಂತೆ. ಅವು ಪಕ್ಕದಲ್ಲಿರೋರು ಅಯ್ಯೋ ನೋಡು ಶರ್ಟ್ ಹಾಕ್ಕೊಂಡು ಹೇಳ್ತಿದ್ದಾರೆ, ಅಯ್ಯೋ ನೋಡು ಅಂಗಿ ಹಾಕ್ಕೊಂಡು ಮಡಿ ಇಲ್ಲ ಹಾಗೆಲ್ಲ ಹೇಳ್ತಾ ಇರ್ತಾರಂತೆ. ಅವರು ಹೇಳ್ತಾಯಿದ್ರು ಅವರು ಚಾಂಟ್ ಮಾಡೋ ಒಂದು ಪದ ಇವ್ರು ಕೇಳಿಸ್ಕೊಳ್ಳಿಲ್ಲ, ಅವ್ರ ಬಟ್ಟೆನೇ ನೋಡ್ತಾ ಕೂತಿದ್ರು ಅಂತ. ಸೊ ಈ ಥರನೇ ನಾವು ಮಾಡೋದಕ್ಕಿಂತ ಬೇರೆ ಯಾವುದಕ್ಕೆಲ್ಲ ಕನ್ಫ್ಯೂಷನ್ ಇದೆ, ಭ್ರಮರಿ ಕನ್ಫ್ಯೂಷನ್ನೇ ಇಲ್ಲ. ಯಾಕಂದರೆ ತುಂಬ ಸೇಫ್ ಪ್ರಾಣಾಯಾಮ ಆ್ಯಂಡ್ ವೆರಿ ರಿಲ್ಯಾಕ್ಸಿಂಗ್ ಪ್ರಾಣಾಯಾಮ. ಇದ್ರೊಳಗೆ ಏನೂ ಇಲ್ಲ, ಉಸಿರು ತೊಗೊಂಡು ಬಿಡ್ಬೇಕಾರೆ ಮೊದಲು ಉದ್ದಕ್ಕೆ ಬರಲ್ಲ ಉಸಿರು, ಎಕ್ಸಲೇಷನ್ ಲಾಂಗ್ ಇರಲ್ಲ. ಫಸ್ಟು ಸಾಕು. ಅದನ್ನೇ ಒಂದು 20 ಸತಿ 30 ಸತಿ ಆ ಥರ ಮಾಡ್ಬೋದು. ನೀವೇನು ರೀಚ್ ಔಟ್ ಮಾಡಿದ್ರೆ ನಮ್ಮ ರೆಕಾರ್ಡಿಂಗ್ಸ್ ಇದೆ, 5 ಮಿನಿಟ್ಸ್ ರೆಕಾರ್ಡಿಂಗ್ ಆರಾಮಿದೆ. ಓಂ ನಮಃ ಶಿವಾಯ ಅಂತ ಉಸಿರು ತೊಗೊಳ್ಳೋದು, ಅಂದಾಗ ನಾವು ಅಂತಾರದು ಹಂಕಾರ ಉಚ್ಚಾರಣೆ. ಏನಂತಾರೆ, ಫೀಮೇಲ್ ಹನಿಬಿ ಮೇಲ್ ಹನಿಬಿ ಅಂತ. ಭ್ರಮರ ಅಂದರೆ ಗಂಡು ದುಂಬಿ, ಡ್ರ್ಯಾಗನ್ ಬಿ. ಇದು ಹೆಣ್ಣು ದುಂಬಿ ಅಂತ. ಹೆಣ್ಣು ದುಂಬಿ ಹೂವಿನ ಮೇಲೆ ಹಾರಬೇಕಾದ್ರೆ ಮಾಡೋವಂಥ ನಾದ ಅಂತಿದ್ದು. ಸೊ ಋಷಿಮುನಿಗಳೆಲ್ಲ ಹುಡುಕಿಟ್ಬಿಟ್ಟಿದ್ದಾರೆ, ಇದನ್ನು ನಾವು ರಿಪೀಟ್ ಮಾಡಿದ್ರೆ ನಮ್ಮ ಮೆದುಳ ಮೇಲೆ ಹೆಂಗೆ ಕೆಲಸ ಮಾಡುತ್ತೆ ಅಂತ. ಒಂದೇ ಒಂದು ಸಿಂಪಲ್ ಏನು ಅಂದರೆ, ನಾವು ಉಸಿರು ತೊಗೊಳೋದ್ಕಿಂತ ಉಸಿರು ಜಾಸ್ತಿ ಬಿಡ್ತೀವ, ಅದೊಂದರಿಂದನೇ ಮನಸ್ಸಿಗೆ ಹಾರ್ಟಿಗೆ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಲೇಷನ್ ಲಾಂಗರ್ ಇದ್ದಷ್ಟು ನಮ್ದು ಹಾರ್ಟ್ ರೇಟೂ ಅಷ್ಟೇ ಸ್ಲೋ ಆಗಿ ದಪ ಹೊಡ್ಕೋತಿರುತ್ತಲ್ಲ ಯಾವಾಗಲೂ, ಅದು ಸ್ಲೋ ಆಗ್ತಾ ಹೋಗುತ್ತೆ. ನಿದ್ದೆ ಅಂದ್ರೇನು, ಮನಸ್ಸು ಒಳಗಡೆ ಹೋಗಬೇಕು, ನಮ್ಮದು ಮನಸ್ಸು ಹೊರ. ಇವಾಗ ಏನಾರು ತುಂಬ ಟೆನ್ಷನ್ ಇದ್ರೆ ನಿದ್ದೆ ಬರುತ್ತಾ? ಅದೇ ಆಗಿರುತ್ತೆ ಟ್ರೀಟ್ಮೆಂಟ್ ಟೈಮಲ್ಲಿ. ಸೊ ಟ್ರೀಟ್ಮೆಂಟ್ ಏನಾಗಿರುತ್ತೆ, ನ್ಯಾಚುರಲ್ ಏನೋ ಒಂದು ರಿದಮ್ ಇರುತ್ತೆ. ನಾವು ಮೆಡಿಸನ್ ಅವ್ರಿಗೆ ಕೊಡಲೇಬೇಕಾಗತ್ತೆ ಅವರಲ್ಲಿರೋ ತೊಂದರೆ ತೆಗೆಯೋಕ್ಕೆ. ಅದು ಟೆಂಪರರಿ. ಸೊ ನೀವು ಅದನ್ನು ನೆನ್ಪಿಟ್ಕೋಬೇಕು, ಇದು ಸ್ವಲ್ಪ ದಿನ ಆಮೇಲೆ ಇದು ಹೊಟ್ಟೋಗುತ್ತೆ ಅಂತ. ಆ ಟೈಮಲ್ಲಿ ಇಂಥವೆಲ್ಲ ಅಭ್ಯಾಸಗಳು ಮಾಡ್ಕೋತಾ ಹೋಯ್ತು ಅಂದರೆ, ಮುಂಚೆನೇ ಅಭ್ಯಾಸ ಮಾಡಿದ್ರೆ ಅವಾಗ ಅದು ಈಸಿ ತೊಗೊಳ್ಳೋದು. ಇಲ್ಲ ಅವಾಗ ಕಲ್ತು ಮಾಡ್ತಾ ಹೋಯ್ತು ಅಂದರೆ ನಿಜವಾಗ್ಲೂ ಇದು ಹೆಲ್ಪ್ ಆಗುತ್ತೆ. ಇದ್ರದ್ದು ರೆಕಾರ್ಡಿಂಗ್ ನಾವು ಶೇರ್ ಮಾಡ್ತೀವಿ, ಭ್ರಮರಿ ಪ್ರಾಣಾಯಾಮ. ಓಕೆ. ಸೊ ಐ ಥಿಂಕ್ ಈಗ ಜೂನ್ 21 ಬಂತು. ಸೊ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಏನಾದರೂ ಒಂದೆರಡು ಮಾತುಗಳಾಡ್ಬೋದಾ? ಈ ಸತಿ ಥೀಮ್ ತುಂಬ ಚೆನ್ನಾಗಿದೆ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ. ಸೊ ಏನಾಗುತ್ತೆ, ಯಂಗ್ ಇದ್ದಾಗ ಎಲ್ಲರೂ ನಮ್ಮ ಜೊತೆಗಿರ್ತಾರೆ, ನಾವು ಎಲ್ಲ ಕಡೆ ಓಡಾಡ್ತಿರ್ತೀವಿ ಬರ್ತಿರ್ತೀವಿ ಎಲ್ಲ. ವಯಸ್ಸಾದ ಮೇಲೆ ಏನು ಮಾಡೋದು, ಒಂದು ದೇಹ ವೀಕ್ ಆಗ್ತಾ ಹೋಗುತ್ತೆ, ಮತ್ತು ಎಲ್ಲ ಮಕ್ಕಳು ಅವ್ರವ್ರ ಜೀವನ ನೋಡ್ಕೊಂಡು ಅವ್ರು ಹೋಗ್ಬಿಟ್ಟಿರ್ತಾರೆ. ಆಮೇಲೆ ನಿಮ್ಮದು ರಿಟೈರ್ಮೆಂಟ್ ಆಗೋಗ್ಬಿಟ್ಟಿರುತ್ತೆ. ಅವಾಗೆಲ್ಲ ಪರ್ಪಸ್ ಇಲ್ಲ ಅಂದರೆ ಏನು. ತುಂಬ ಸುಂದರವಾದ ಕತೆ, ಶಬರಿ ಕತೆ ಎಲ್ರಿಗೂ ಗೊತ್ತು. ಶಬರಿ ಏನಾಗುತ್ತೆ, ಮತಂಗ ಮುನಿಗಳು ಅಂತ ಅವ್ರ ಜೊತೆಗೆ ಅವ್ರು ಶಿಷ್ಯಳಾಗಿರ್ತಾಳೆ. ಮತಂಗ್ರಂತರ ಇಲ್ಲ ನಾನು ಹೊರಡ್ತೀನಿ ಇನ್ನು, ಐಲ್ ಗೋ ಡೀಪ್ ಇನ್ಸೈಡ್ ದ ಫಾರೆಸ್ಟ್ ಅಂತ. ಇನ್ನು ಅವಳಂತ ನಾನು ಬರ್ತೀನಿ ನಿಮ್ಮ ಜೊತೆ ಸೇವೆ ಮಾಡಿಕೊಂಡು. ಇಲ್ಲ ನಿನಗೆ ಮುಂದೆ ಒಬ್ಬ ರಾಮ ಲಕ್ಷ್ಮಣರು ಬರ್ತಾರೆ, ಅವ್ರು ಬರೋ ತನಕ ನೀನು ವೆಯ್ಟ್ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ. ಏನೂ ಪರ್ಪಸ್ ಇಲ್ಲ ಅವಳಿಗೆ. ಯಾವಾಗ ಅವರು ಹೇಳ್ತಾರೆ ಬರ್ತಾನೆ ಅಂತ, ಕೆಲವು ಉಲ್ಲೇಖದಲ್ಲಿ 12 ವರ್ಷಕ್ಕಾದ್ಲು ಅಂತಿದೆ, ಕೆಲವು ಕಡೆ 40 ವರ್ಷಕ್ಕಾದ್ಲು ಅಂತಿದೆ. 12 ಅಂತೂ ಗ್ಯಾರಂಟಿ. 12 ವರ್ಷ ಏನು ಮಾಡೋಳಂತೆ, ದಿನಾ ಬೆಳಗ್ಗೆ ಹೇಳೋದು, ಗುಡಿಸೋದು ಫುಲ್ಲು ಅವಳು ಆಶ್ರಮನ. ಆಮೇಲೆ ಅಲ್ಲೆಲ್ಲ ಹೂವುಗಳು ಹಾಸೋದು, ಹೊಸ ಹೂವು ತೊಗೊಂಬಂದು ಹಾಸೋದು, ಹಣ್ಣುಗಳನ್ನ ಕಿತ್ಕೊಂಬಂತಿರೋದು, ಹಣ್ಣನ್ನ ಆ ಮರದಲ್ಲಿ ರುಚಿ ಇದೆಯಾ ನೋಡೋದು, ತೊಗೊಂಬಂದು ಅದನ್ನು ಒಣಗಿಸಿ ಇಟ್ಕೊಳ್ಳೋದು, ಡ್ರೈ ಫ್ರೂಟ್ಸ್ ಮಾಡಿ ಇಡೋದು, ನೀರೆಲ್ಲ ಒಳ್ಳೇದು ನೀರು ತುಂಬಿಡೋದು, ಬಂದಾಗ ಬೀಸೋದಕ್ಕೆ ಆ ಥರನೇ ಮಾಡೋದು. ಅದು ಹೋಯ್ತಾ ತಿರ್ಗಾ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಆ ಹೂವು ತೆಗಿ ಗುಡಿಸು ಮತ್ತು ಕ್ಲೀನ್ ಮಾಡೋ, ಹಾಗೇ ಮಾಡ್ತಾ ಇರ್ತಾಳೆ. ಒಂದು ದಿವಸ ರಾಮ ಲಕ್ಷ್ಮಣರು ಬರ್ತಾರೆ, ದೆನ್ ಅದು ಗೊತ್ತು, ಆಮೇಲೆ ಅವಳಿಗೆ ಮುಕ್ತಿ ಸಿಗುತ್ತೆ. ಈಗ ಏನು ಪರ್ಪಸ್ ಇಲ್ಲ ಅಂದರೆ ಏನು ಮಾಡ್ತಾರೆ ಹೇಳಿ, ತುಂಬ ಕಷ್ಟ ಆಗುತ್ತೆ. ಸೊ ಹೆಲ್ದಿ ಏಜಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ಕೋಬೇಕು. ಮೆಂಟಲ್ ಹೆಲ್ತಿಗೆ ನಿಮಗೆ ಗೊತ್ತೇ ಗೊತ್ತು, ಸ್ವಲ್ಪ ಏನಾರ ಎಮೋಷ್ನಲಿ ಮೆಂಟಲಿ ಅವರು ಸ್ಟ್ರಾಂಗ್ ಆಗಿರಲೇಬೇಕಾಗತ್ತೆ. ಅದಕ್ಕೆ ಏನಾರ ಒಂದು ಪರ್ಪಸ್ ಇರಬೇಕು. ಸೊ ಪರ್ಪಸ್ ಅಂದರೆ ಬೆಳಗ್ಗೆ ಎದ್ದು ಒಂದು ಧ್ಯಾನ ಮಾಡೋದಾಗಲಿ, ಒಂದು ವಾಕಿಂಗ್ ಹೋಗೋದಾಗಲಿ, ಒಂದು ಯೋಗ ಅಭ್ಯಾಸ ಮಾಡೋದಾಗಲಿ, ಪ್ರಾಣಾಯಾಮಗಳು ಮಾಡೋದಾಗಲಿ, ಚಾಂಟಿಂಗ್ಸ್ ಕಲ್ತ್ಕೊಳ್ಳೋದು. ಇವಾಗ ಇಷ್ಟೊಂದು ಕ್ಲಾಸಸ್ ಆನ್ಲೈನ್ ಫ್ರೀ ಕ್ಲಾಸಸ್ ಇರುತ್ತೆ, ಅಂಥವೆಲ್ಲ ಕಲ್ತ್ಕೊಳ್ಳೋದು, ನಿಧಾನಕ್ಕೆ ಮಾಡೋವಂಥದ್ದು ಮಾಡಿದ್ರೆ ಅವರಿಗೆ ಆ ಹೆಲ್ದಿ ಏಜಿಂಗ್ ವಿಲ್ ಬಿ ಈಸಿ. ಇಲ್ಲ ಅಂದರೆ ಬರ್ಡನ್ ಆಗಿಬಿಡುತ್ತೆ.
ಬೋರ್ ಆಗಿಬಿಡುತ್ತೆ. ಮನೆಯಿಂದ ಹೊರಗಡೆನೇ ಹೋಗಲ್ಲ ಕೆಲವರು, ಎಲ್ಲಿ ಹೋಗೋಕ್ಕೂ ಬೇಜಾರು, ಯಾರ ಜೊತೆನೂ ಸೋಷಿಯಲ್ ಆ್ಯಕ್ಟಿವಿಟಿನೇ ಇರಲ್ಲ. ಸೊ ನಿಮ್ಮ ಮನೆ ಹತ್ತಿರ ಇರೋದು ಯಾವ್ದಾದ್ರು ಒಂದು ಯೋಗ ಗ್ರೂಪಿಗೆ ಸೇರ್ಕೊಳ್ಳಿ, ಅಥವಾ ಒಂದು ವಾಕಿಂಗ್ ಗ್ರೂಪ್ ಸೇರ್ಕೊಳ್ಳಿ, ಏನೋ ಒಂದು ಭಜನೆ ಗ್ರೂಪ್ ಸೇರ್ಕೊಳ್ಳಿ, ಡೂ ಸಮಥಿಂಗ್. ಅದ್ರ ಜೊತೆಗೆ ಸ್ವಲ್ಪ ಆಸನಗಳು ಪ್ರಾಕ್ಟೀಸ್ ಮಾಡಿ. ಆಸನ ಪ್ರಾಣಾಯಾಮ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಹಾಂ, ಸೊ ಹಾಗಿದ್ದಾಗ ಏನೇನು ಆಸನಗಳು ಮಾಡ್ಬೋದು? ಒಂದು ಇವಾಗ ಮೊದಲೇ ಕಲ್ತಿದ್ರೆ ಸೂರ್ಯ ನಮಸ್ಕಾರ ಅಂಥದ್ದೆಲ್ಲ ಮಾಡಬಹುದು. ಈಗ ಕೆಲವು ಸತಿ ಸೂರ್ಯ ನಮಸ್ಕಾರ ಎಲ್ಲ ಮಾಡೋದಕ್ಕೆ ಕೆಲವ್ರಿಗೆ ಬೆನ್ನು ನೋವು ಇರುತ್ತೆ, ಮತ್ತು ಭಯ ಬೀಳ್ತಾರೆ. ಏಜ್ ಆಗ್ತಾ ಆಗ್ತಾ ಭಯ ಜಾಸ್ತಿ ಇರುತ್ತೆ. ಚೇರ್ ಮೇಲೆ ಕೂತ್ಕೊಂಡು ಮಾಡೋ ಅಂಥದ್ದು ಒಂದು ರಿಜುವಿನೇಷನ್ ಅಂತ ನಾವೆಲ್ಲೇ ಮಾಡಿದ್ದೀವಿ ಒಂದು ವಿಡಿಯೋ. 10 ಆಸನಗಳು, ಸಿಂಪಲ್ ಆಸನ, 15 ನಿಮಿಷ ತಗೊಳುತ್ತೆ. ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡ್ಬೋದು. ವಿತ್ ಕೌಂಟಿಂಗ್ ಇದೆ ಅದು. ಸೊ ಗೈಡೆಡ್ ಪ್ರಾಕ್ಟೀಸ್. ಸೊ ನೋಡ್ಕೊಂಡು ಮಾಡ್ಬೋದು. ಅದಲ್ಲದೆ ಇನ್ನೂ ನಿಮ್ಮ ಮನೆ ಹತ್ರನೇ ಯಾರು ಇದ್ದರೆ ಟೀಚರ್ಸ್, ಅವ್ರ ಹತ್ರನೂ ಹೋಗಿ ಕಲ್ತ್ಕೋಬೋದು ನೀವು. ಮತ್ತು ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ ಮಾಡ್ಬೋದು, ಚಾಂಟಿಂಗ್ ಮಾಡ್ಬೋದು. ಚಾಂಟಿಂಗ್ ಅಂದರೆ ಓಂಕಾರ ಚಾಂಟಿಂಗ್, ವಿಷ್ಣು ಸಹಸ್ರನಾಮ ಚಾಂಟಿಂಗ್, ಆ ಥರ ಮಾಡ್ಬೋದು. ಓಕೆ. ಸೊ ಇಲ್ಲಿ ಶಂಕರನಲ್ಲಿ ನಾವು ಹೇಗೆ ನಮ್ಮ ಪೇಷಂಟ್ಸಿಗೆ ಸಹಾಯ ಮಾಡ್ತಿದ್ದೀವಿ? ಇಲ್ಲಿ ಅದೇ ಒಂದು ಕ್ಲಾಸಸ್ ನಡೆಯುತ್ತೆ ಎವ್ರಿ ಟ್ಯೂಸ್ಡೇ ಫ್ರೈಡೇ 11 to 12. ಇನ್ ಪರ್ಸನ್ನು ಇದೆ, ಇಲ್ಲೂ ಬಂದು ಕಲ್ತ್ಕೋಬೋದು, ಫೇಸ್ಬುಕ್ಕಲ್ಲೂ ಮಾಡ್ಬೋದು. ರೆಕಾರ್ಡೆಡ್ ವೀಡಿಯೋಸ್ ಕೂಡ ಇದೆ ಅದು. ಹಾಗೂ ಅದೇನು ಇಲ್ಲಾಂದರೆ ಡೈರೆಕ್ಟಾಗಿ ಬಂದು ನಮ್ಮನ್ನು ಮೀಟ್ ಮಾಡಿನೂ ಕಲ್ತ್ಕೋಬೋದು. ಆಮೇಲೆ ಇಲ್ಲಿ ಅದಲ್ಲದೆ ಕೆಲವು ಒಂದೊಂದು ಮಧ್ಯೆ ಮಧ್ಯ ಯೋಗಿಕ್ ಟಾಕ್ಸ್ ಇಡ್ತೀವಿ, ಯೋಗ ಪ್ರೋಗ್ರಾಮ್ಸ್ ಇಡ್ತಿದ್ದೀವಿ. ಈಗ ಇಂಟರ್ನ್ಯಾಷನಲ್ ಯೋಗ ಡೇಗೆ 23ನೇ ತಾರೀಕು ಒಂದು ಪ್ರೋಗ್ರಾಮ್ ಇಟ್ಟಿದ್ದೀವಿ, ಸಣ್ಣ ಪ್ರೋಗ್ರಾಮು. ಸೊ ಇಂಟ್ರ್ಯಾಕ್ಷನ್ ಮಾಡ್ಬೋದು, ನಿಮ್ಮ ಕ್ವೆಶನ್ಸ್ ಕೇಳ್ಕೊಬೋದು. ತಿಳಿದವ್ರ ಹತ್ರ, ನಮ್ಮ ಗುರುಗಳು ಬರ್ತಾ ಇರ್ತಾರೆ, ಅವ್ರ ಹತ್ರ ಕೇಳ್ಬೋದು. ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ನಡೀತಾನೆ ಇರುತ್ತೆ. ಮುಂಚೆ ಒಂದು ಸತಿ ದೊಡ್ಡವರೆಲ್ಲ ಬಂದು, ಒಂದು ಸತಿ ಡಾಕ್ಟರ್ BN ಗಂಗಾಧರ್ ಅಂತ, ಹಿ ವಾಸ್ ಡೈರೆಕ್ಟರ್ ಆಫ್ ನಿಮ್ಯಾನ್ಸ್ ಅಟ್ ದಟ್ ಟೈಮ್. ಇವಾಗ ಅವ್ರು ರಿಟೈರ್ಡ್ ಆಗಿದ್ದಾರೆ. ಅವ್ರು ಬಂದು ಒಂದು ರಿಸರ್ಚ್ ಪೇಪರ್ ಬಗ್ಗೆ ಹೇಳಿದ್ರು, ಅವ್ರು ಮಾಡಿದ್ದಂತು. ಅವ್ರೇನು ಮಾಡಿದ್ರು, MRI ಸ್ಕ್ಯಾನನ್ನು ಒಬ್ಬರು ಮಲ್ಕೊಂಡು ಓಂಕಾರ ಉಚ್ಚಾರಣೆ ಮಾಡಿ ಅದ್ರದ್ದು ಸ್ಕ್ಯಾನ್ ತೆಗೆದು ರಿಸಲ್ಟ್ ನೋಡಿದ್ರು. ವಾಟ್ ವಾಸ್ ಸರ್ಪ್ರೈಸಿಂಗ್ ವಾಸ್ ವೇಗಲ್ ನರ್ವ್, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ನಮ್ಮ ಈ ಕ್ರೇನಿಯಲ್ ನರ್ವ್ಸಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ನರ್ವ್ ಅದು ಲಾಂಗೆಸ್ಟ್ ನರ್ವ್ ಅಂತಾರೆ ಸರ್ ಕನ್ನಡದಲ್ಲಿ. ಅದನ್ನು ಅಲೆಮಾರಿ ನರ ಅಂತ. ಎಲ್ಲ ಅಂಗಾಂಗಗಳಿಗೂ ಹೋಗುತ್ತದು. ಆ ನರ ಆ್ಯಕ್ಟಿವೇಟ್ ಆಯಿತು ಅಂತ ಅವರು ಹೇಳಿದ್ರು. ಅದು ಹೇಳಿದ್ರು, ನಿಮಗೆ ಒಪ್ಕೊಳ್ಳಲ್ಲ, ಮಲ್ಕೊಂಡು ಮಾಡಿದ್ವಿ ನಾವು, ಕೂತ್ಕೊಂಡು ಮಾಡಬೇಕು ಅಂತ. ಬಟ್ ಮಿಷಿನ್ ಮಲ್ಕೊಂಡೇ ಮಾಡೋದ್ರಿಂದ ಚೆಕ್ ಮಾಡೋದ್ರಿಂದ ಹಂಗೆ ಮಾಡಿದ್ರು ಅಂತ. ಸೊ ಆ ಥರದ್ದು ದೊಡ್ಡವರು ಬಂದು ಮಾತಾಡ್ತಾರೆ. ಡಾಕ್ಟರ್ CN ಮಂಜುನಾಥ್ ಅವರು ಒಂದು ಸತಿ ಬಂದಿದ್ದರು. ಈ ಥರ ಕಿರಣ್ ಕುಮಾರ್ ಅಂತ ಅವರು ಒಂದು ಸತಿ ಬಂದಿದ್ದರು. ದೇ ಆಲ್ ಗಿವ್ ಅಸ್ ಸಮ್ ಗೈಡೆನ್ಸ್. ಸೊ ಆ ಥರ ನಮ್ಮ ಜೊತೆ ಕನೆಕ್ಟ್ ಆದರೆ ಯು ಕ್ಯಾನ್ ಆಲ್ ಗೆಟ್ ದಿಸ್ ಬೆನಿಫಿಟ್ ಆಲ್ಸೋ. ರೇಡಿಯೇಷನಲ್ಲಿ ಏನಾಗುತ್ತೆ, ಸ್ವಲ್ಪ ಉರಿ ಅದೆಲ್ಲ ಕೆಲವ್ರಿಗೆ ಜಾಸ್ತಿ ಇರುತ್ತೆ. ಸೊ ಆವಾಗ ಮುದ್ರೆಗಳು ಖಂಡಿತ ಅಭ್ಯಾಸ ಮಾಡ್ಬೋದು. ಮತ್ತು ಭ್ರಮರಿ ಪ್ರಾಣಾಯಾಮ, ಇಫ್ ನಾಟ್ ಲಿಂಕ್ ಟು ಥ್ರೋಟ್ ಆರ್ ನೆಕ್, ಖಂಡಿತ ಭ್ರಮರಿ ಪ್ರಾಣಾಯಾಮ ಮಾಡ್ಬೋದು. ಕೆಲವು ಸಲ ಅದೂ ಆಗಿಲ್ಲ ಅಂದ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಭ್ರಮರಿ ಪ್ರಾಣಾಯಾಮ ಹಾಕೋದನ್ನು ಕೇಳಿಸ್ಕೊಂಡಾಗ್ಲೂ ನಮಗೆ ಆ ಬ್ರೀದಿಂಗ್ ಜಾಸ್ತಿ ಆಗೋದು ಇಂಟರ್ನಲ್ಲಿ ನಾವು ಮಾಡ್ಕೋಬೋದು. ಖಂಡಿತ ಚಾಲೆಂಜಿಂಗ್, ನಾನು ಒಪ್ಕೋತೀನಿ, ಇಲ್ಲ ಅಂತಲ್ಲ. ಬಿಟ್ಬಿಡಬಾರ್ದು, ಆ ಹಠ ಹಿಡ್ಕೊಂಡು ಮಾಡ್ಬೇಕು ಇಂಥದ್ರೊಳಗಡೆಲ್ಲ. ಯಾಕಂದರೆ ವಾಸಿ ಮಾಡ್ಕೊಳ್ಳೋದು ಇವೆಲ್ಲ ಮಾಡಿದಾಗ ಏನಾಗುತ್ತೆ, ವಾಸಿ ಆಗೋದು ಸ್ಪೀಡ್ ಜಾಸ್ತಿ ಆಗುತ್ತೆ. ವಿ ಆರ್ ಗೇರಿಂಗ್ ಅಪ್ ದ ರಿಕವರಿ, ರಿಜುವಿನೇಷನ್ ಸ್ಪೀಡ್ ಜಾಸ್ತಿ ಆಗ್ತಿರುತ್ತೆ. ಅದಕ್ಕೆ ಖಂಡಿತವಾಗ್ಲೂ ಏನಾಗುತ್ತೋ ಅದನ್ನು ಎಷ್ಟಾಗುತ್ತೋ ಅಷ್ಟು ಮಾಡ್ತಾನೆ ಇರಿ. ಎಲ್ಲ ಕಂಡೀಷನ್ಸಲ್ಲೂ ಮಾಡ್ತಾರೆ. ಇವಾಗ ಪೋಸ್ಟ್ ಟ್ರೀಟ್ಮೆಂಟ್ ಆದಮೇಲಂತೂ ತುಂಬಾ ಹೆಲ್ಪ್ ಆಗುತ್ತೆ ರಿಜುವಿನೇಷನ್ಗೆ. ಅದಕ್ಕೆ ಅದು ಕ್ಲಾಸಸಲ್ಲೂ ಬರಬಹುದು, ಇಲ್ಲಾಂದರೆ ಹಳೆ ವಿಡಿಯೋ ನೋಡಿಕೊಂಡು ಮಾಡ್ಬೋದು. ರಿಜುವಿನೇಷನಲ್ಲಿ ಏನು ಪ್ರೋಸೆಸ್ ಅಂತಂದರೆ, ಟ್ರೀಟ್ಮೆಂಟ್ ಎಲ್ಲ ಆಗೋಗಿದೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಅಕ್ಕಪಕ್ಕದವರೆಲ್ಲ ಅವರು ದೇ ವಿಲ್ ಗೋ ಬ್ಯಾಕ್ ಟು ದೇರ್ ವರ್ಕ್. ಟ್ರೀಟ್ಮೆಂಟ್ ಟೈಮಲ್ಲಿ ಎಲ್ಲರ ಜೊತೆಗಿರ್ತಾರೆ, ಆಮೇಲೆ ಎಲ್ಲ ಹೊಟ್ಟೋಗ್ಬಿಡ್ತಾರೆ. ಆವಾಗ ಕೆಲವರಿಗೆ ತೊಂದರೆ ಆಗುತ್ತೆ, ಎಲ್ಲ ಮಾಡ್ಕೊಳಕ್ಕೆ ಆಗ್ತಾ ಇರಲ್ಲ. ಅಂಥ ಟೈಮಲ್ಲಿ ಖಂಡಿತ ಹೆಲ್ಪ್ ಆಗುತ್ತೆ ಈ ಆ್ಯಕ್ಟಿವಿಟೀಸ್. ಯೋಗ, ಆಸನಗಳು, ಪ್ರಾಣಾಯಾಮಗಳು, ಮುದ್ರೆಗಳು ಮತ್ತು ಚಾಂಟಿಂಗ್ ಖಂಡಿತ ಅಭ್ಯಾಸ ಮಾಡಿ. ಥ್ಯಾಂಕ್ ಯು ನಂದಿನಿ ಅವರೇ, ಯೋಗ ಬಗ್ಗೆ ತುಂಬ ತಿಳಿಸ್ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಸನಗಳಾಗಲಿ ಅಥವಾ ಮುದ್ರೆಗಳಾಗಲಿ ಇನ್ನೂ ಡೀಟೇಲ್ ಆಗಿ ಮಾತಾಡಿ ನಮ್ಮ ಪೇಷಂಟ್ಸಿಗೆ ಸಹಾಯ ಮಾಡುವಂಥ ಒಂದು ಪ್ರಯತ್ನ ಮಾಡೋಣ. ಸಿಂಪ್ಲೆಸ್ಟ್ ಯೋಗ ಅಂದರೆ ಸರ್ ಯಾವಾಗಲೂ ಅಂತಾರೆ, ಹ್ಯಾವ್ ಅ ಪ್ಲೆಸೆಂಟ್ ಸ್ಮೈಲ್ ಆನ್ ದ ಫೇಸ್ ಅಂತ. ವೆನ್ ವಿ ಆರ್ ಸ್ಮೈಲಿಂಗ್, ಒಂದು ಮುಖದಲ್ಲಿ ನಗು ಇದ್ದಾಗ ನಮ್ಮ ಮನಸ್ಸು ಪಾಸ್ಟ್ ಮತ್ತು ಫ್ಯೂಚರ್ಗೆ ಹೋಗಲ್ಲ. ನಗಬೇಕಾದ್ರೆ ನಮ್ಮ ಮನಸ್ಸು ಆರ್ಟಿಫಿಷಿಯಲ್ ನಕ್ಕಿದ್ರೂ ನಮ್ಮ ಬ್ರೈನ್ಗೆ ಸಿಗ್ನಲ್ ಹಾಗೆ ಹೋಗುತ್ತಂತೆ. ಸೊ ಯಾವಾಗಲೂ ನಗ್ತಾ ಇರಿ. ನಗೋದು ಆ ಹಸನ್ಮುಖಿಗಳನ್ನ ಅನ್ನೋದೇ ಯೋಗ ಆಫ್ ದ ಫೇಸ್ ಅಂತಾರೆ.